ಅಲ್ಲ ದಟ್ ವಾಟ್ ಇಸ್ ಸಮ್ ಸೈಡ್ ಅಲ್ಲ ಸ್ಟ್ರೈಟ್ ರೋಡ್ ಮಾಡಬೇಕಾದ್ರೆ ಒಳ್ಳೆ ಸಲ ಈಗ ಇವೆಲ್ಲ ಸ್ಮೆಲ್ ಬರಲ್ಲ ಅಂತ ಒಳಗಡೆ ಇದು ಆಲ್ರೆಡಿ ಒಂದು ಕನೆಕ್ಟಿಂಗ್ ರೋಡ್ ಇರೋದ್ರಿಂದ ಕಂಟಿನ್ಯೂಷನ್ ಸೈಡಿಗೆ ಅಲ್ಲ ಈಗ ಕರ್ಕೊಂಬರಕ್ಕೆ ಸೀದಾ ಬರೋಕ್ಕಾಗಲ್ಲ ಈಗಪ್ಪ ಬರೋಕ್ಕೆ ಅಂದೆ ಇಲ್ಲ ಇಲ್ಲ ಈಗ ತಿರ್ಗಾ ಇದೇ ಥರ ಬರುತ್ತೆ ಟಾರ್ಪಲ್ ಹಾಕಿದ್ದಾರೆ ಟಾರ್ಪಲ್ವರೆಗೂ ಬರುತ್ತೆ ಸೀದಾ ನೀಟಾಗಿ ನಡೀಬೋದಿತ್ತಲ್ಲ ಅಲ್ಲಿ ತನಕ ಬಂದು ಇಲ್ಲಿಂದ ನಡ್ಕೊಂಡು ಬರ್ಬೋದಿತ್ತು ಅಂತ ಹೇಳುದಲ್ಲ ಅಲ್ಲಿಂದನೂ ನೋಡ್ಬೋದಿತ್ತಲ್ಲ ವೈ ಡಿಡ್ ಯು ಮೇಕ್ ಮೈ ವಾಕ್ ಥ್ರೂ ಲೈಕ್ ದಿಸ್ ರೋಡು ಇದೆ ರೋಡು ನೋಡ್ಬೋದು ಅದಕ್ಕೆ ಕನೆಕ್ಟಿಂಗು ಪೈಪ್ ಲೈನು ಮತ್ತು ಕನೆಕ್ಟಿಂಗ್ ಎಸ್ ಟಿ ಪಿ ನೋಡೋಣಾಗುತ್ತೆ ಅಂತ ವೆಹಿಕಲ್ ಇಂಚು ಬರಲ್ಲ 4.2 ಒಂದು ಅರೌಂಡ್ ಅವ್ರಿಗೆ ಸ್ಟಾರ್ಟಿಂಗ್ ರೋಡಲ್ಲಿ ಬರುವುದಿಲ್ಲ ಈಗ KOWS ಡಿ ಪಿ ಆರ್ ಅವರು ಸೂಟ್ಲಿ ಲೆವೆಲಲ್ಲಿ ಅಲ್ಲಿ ನಡೀತಾ ಇದೆ ಅದಾದಮೇಲೆ ಅವರು ಅರೌಂಡ್ ಒಂದು 10 ಕೋಟಿಗೇನು ಸೂಟ್ನಿ ಲೆವೆಲ್ ಇದೆ KOWS ಸಮಸ್ಯೆ ಇದೆ ಸಮಸ್ಯೆ ಇದೆ ಅಂತ ಬಂದ್ರಲ್ಲ ನೀವು ಇದ್ರಲ್ಲ ಇದೆ ವಾಟ್ ಇಸ್ ದ ಸಮಸ್ಯೆ ಕೇಳ್ತಾರೆ UGD ಆಗಿಲ್ಲ ಅಂತ UGD ಆಗಿಲ್ಲ ಟೆಲ್ ಮಿ ವಾಟ್ ಇಸ್ ದ ರೀಸನ್ ಇಶ್ಯೂ ಏನಂತ ಹೇಳಿ ಏನು ಹೋಗ್ಬೇಕು ಇದೆಲ್ಲ ಗೌರ್ಮೆಂಟ್ ಇದೆ 3 ಕೋಟಿ ಈಗ ಮುನ್ಸಿಪಾಲಿಂದ ಬೇರ್ ಮಾಡಿ ಅಂತ ಹೇಳ್ಬಿಟ್ಟಿದ್ದಾರೆ ಟೋಟಲ್ ಪ್ರಾಜೆಕ್ಟ್ ಇದೆ ಅದು 10-15 ನಿಮಿಷ ಭಾಳ ಎಳೆದು ಏನೇನೋ ಕಷ್ಟ ಅಂತ ಹೇಳ್ಕೊಂಡ್ರು ಈಗ ಏನೂ ಇಲ್ಲ ಅಂತಿದ್ದೀರ ಅಲ್ಲಿ ನಮ್ಮ ಹಂತದಲ್ಲ ಸರ್ಕಾರದ ಹಂತದಲ್ಲಿ ಇದು ಕ್ರಮ ಅವತ್ತು ಅಷ್ಟೇ ಹೇಳೋದಕ್ಕೆ ನಾನು ಅಲ್ಲೇ ಬಂದು ನೋಡ್ತೀನಿ ಅಂತ ಹೇಳಿದೆ ಏನಂದರೆ ಅವ್ರಿಗೆ ಯಾಕೆ ಆಗಿಲ್ಲ ಅಂತ ಪರ್ಚೇಸ್ ಆಗಿದೆಯಾ ಪರ್ಚೇಸ್ ಆಯಿತು ಹ್ಯಾಂಡ್ ಓವರ್ ಆಯಿತು ಹ್ಯಾಂಡ್ ಓವರು ಆಯಿತು ದೆನ್ ವಾಟ್ ಆರ್ ಯು ವೇಟಿಂಗ್ ಫಾರ್ ಈ ಈ ಜಾಗದಲ್ಲಿ ಅಷ್ಟೇ ಅವ್ರದ್ದು BPR ಇರೋದು ಆರ್ ಇಟ್ ಇನ್ಕ್ಲೂಡ್ಸ್ ಅ ರೋಡ್ ಆಲ್ಸೋ ಇನ್ಕ್ಲೂಡ್ಸ್ ಅ ರೋಡ್ ಆಲ್ಸೋ ಅಪ್ರೋಚ್ ರೋಡು ಆ್ಯಂಡ್ STP ಡೆವಲಪ್ಮೆಂಟ್ ಹಾಂ ಟೋಟಲ್ ಕಾಸ್ಟ್ 10 crores ಇಲ್ಲ BPR 10 crores ಈಗ ಕಳಿಸಿರೋದು ಮೊದಲು 6 crores 4 lakhs ಅಷ್ಟೇ SBM ಟೂಲಿ 2014 DPR ಆಗಿತ್ತು ಮೇಡಮ್ ಫಸ್ಟಿಗೆ ಸಪ್ರೇಟಾಗಿ UGD ಮತ್ತು STPಗೆ ಅವಾಗ ಅದು 46 crores ಸಿಗಿತ್ತು 46 crores ಇದ್ದವಾಗ ಸ್ನೇಹಲ್ ಕನ್ಸ್ಟ್ರಕ್ಷನ್ ಅಂತ ಇದೆ ಅದಕ್ಕೆ ಅವರಿಗೆ 2 lakh 2 crore 1 lakhಗೆ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ ಆವಾಗ ಲ್ಯಾಂಡ್ ಲಿಟಿಗೇಷನಿಂದ ಹ್ಯಾಂಡ್ ಓವರ್ ಲೇಟ್ ಆಯಿತು 2017 ತನಕ ಅವರು ವರ್ಕ್ UGD ಲೈನ್ನ ಲೇ ಮಾಡಿದ್ದಾರೆ ಮೇಡಮ್ ಸಿಟಿ ಚರ್ಚೆ ಆಯಿತು ಬೀಚಲ್ಲಿ ಜಾಗ ಜಾಸ್ತಿ ಇದ್ದರೆ ಜೀರೋ ಮೇಂಟೆನೆನ್ಸ್ ಅಂತ ಹೇಳಿ ಮಾಮೂಲಿ ಬೆಂಗಳೂರು ಬಂದಿದ್ರು ಅವರೇ ಬಂದು ಅವಾಗ ಹೇಳಿದ್ರು 2 ಎಕರೆ ಜಾಗ ಇದ್ದರೆ ಮೇಂಟೆನೆನ್ಸ್ ಇದಾಗೋದಿಲ್ಲ ಇದೀಗ ತುಂಬ ಮೇಂಟೆನೆನ್ಸ್ ಹೆವಿ ಆಗ್ತದೆ ಈಗ 1 ಎಕರೆ ತಗೊಂಡಿರ್ಬೋದು 1 ಎಕರೆ ಎಲ್ಲ ಕಡಿಮೆ 80 ಚರ್ಚೆಯಾಗಿ ನಿಮ್ಮದೇ ಡಿಸಿಷನ್ ಅಲ್ಲ ನಾವೇನು ಹೇಳಿಲ್ಲ ಮೇಡಮ್ ಮಾಡಿ ಅಂತೇಳಿ ನಾವು ಹೇಳಲಿಲ್ಲ ಅಬ್ಜೆಕ್ಷನ್ ನಮ್ಮ ಆರ್ಡಿನರ್ ಫುಲ್ಲು ಫುಲ್ಲು ಬೈದದ ನಾವು ಮೆಂಬರ್ ಇದ್ದೀರಲ್ಲ ಹೌದು ನಾನು ಮೆಂಬರ್ ನಾನು ಅದು ಒಬ್ಬರು ಮಾತು ಎಲ್ಲಿ ಕೇಳ್ತಾರೆ ಅಲ್ಲಿ 23 ಜನ ನಮ್ಮೊಬ್ಬರು ಮಾತು ಕೇಳ್ತಾರೆ ಎಲ್ಲರೂ ಹಾಗೆ ಅಂತ ಹೇಳ್ತಾರೆ 23 ಜನ ನಾವು ಪ್ರತಿ ದಿನ ಮೀಟಿಂಗಲ್ಲೂ ಸಹ ಹೇಳ್ತಿದ್ದೆ ಪ್ರತಿ ತಿಂಗಳು ಮಂತ್ಲಿ ಮೀಟಿಂಗ್ ಅಂತ ನಾನು ಹೇಳ್ತಿದ್ದೆ ಅಧ್ಯಕ್ಷರು ಬಂದು ನಮ್ಮ ಮುಂದೆ ಹಾಕ್ತೀವಿ ಅಂತ ಹೇಳಿದ್ರು MLA ಬಂದು ಹೇಳಿದ್ರು ಮುಂದೆ ಹಾಕ್ತೀವಿ ಅಂತ ಎಲ್ಲ ಹೇಳಿದ್ರು ನಮ್ಮ ಮೀಟಿಂಗ್ ಏನು ಡಿಸೈಡ್ ಆಗಿತ್ತು ನಮ್ಗೆ ಗೊತ್ತಿಲ್ಲ MLA ಸರ್ ಎಲ್ಲ ವಿಸಿಟ್ ಮಾಡಿದ್ದಾರೆ ಕೊಡಿ ಅಂತ ಅಷ್ಟೇ ಕಾಸ್ಟ್ ಬೇರೆ ಮಾಡ್ಲಿಕ್ಕೆ ಆಗ್ತದ ಫೈನಾನ್ಷಿಯಲ್ ಇದರಿಂದ ಸರ್ ಫೈನಾನ್ಷಿಯಲ್ ಅಂತ ಮುಂದಾರು ಮಾಡಲೇ ಇಲ್ಲ 90 ಸೆನ್ಸಲ್ಲಿ ಮಾಡೋನು
2 ಎಕರೆ ಜಾಗ ಉಂಟು ಮೇಡಮ್. 2 ಎಕರೆ ಅಂದ್ರೆ ಅದು ದೊಡ್ಡದು ಆಗತ್ತೆ. ದೊಡ್ಡದಾಗ ನಿಮ್ಗೆ ಜೀರೋ ಮೇಂಟೆನೆನ್ಸ್ ಖರ್ಚೇ ಇಲ್ಲ ಅಂತ ಅವರು ಜೀರೋ ಮೇಂಟೆನೆನ್ಸ್ ನೋಡಿ ಈಗ 10 ಕೋಟಿ ರೆಡಿ ಮಾಡ್ಕೋಬೋದು. ಅಲ್ಲ ಅವಾಗ ನಮ್ಮ ಬೆಂಗಳೂರಿಂದ ಕರ್ಸಿದ್ರಲ್ಲ ಅವ್ರು ಬಂದಿರಲ್ಲ ನಮ್ಮ ಯೂನಿವರ್ಸಿಟಿ ಅವ್ರು ಬಂದರೆ ಹೇಳಿದ್ರು ನಿಮಗೆ ಜಾಗ ಜಾಸ್ತಿ ಇದ್ದಷ್ಟು ಒಳ್ಳೇದು, ನಮಗೆ ಕಡಿಮೆ ಜಾಗ ಇದ್ದರೆ ಪ್ರಾಬ್ಲಮ್ ಆಗ್ತದೆ. ಲೋಕಲ್ಗೆ ಜನ ಬಿಟ್ಟು ನಮ್ಮ ಮುಂದೆ ಹೋಗ್ಬೇಕಾಗ್ತದೆ. ಕಂಪ್ಲೇಂಟ್ ತುಂಬ ಇರುವಾಗ ಮಾಡಿದ ಕಾರ್ಕಳದಲ್ಲಿ ನೋಡಿ ಹೊಸದಾಗಿ ಒಂದೇ ಬರುತ್ತೆ. ನೀವು ಎಂಥದೇ ಮಾಡಿ ಮೇಂಟೆನೆನ್ಸ್ 1 ವರ್ಷ ತಪ್ಪು 2 ವರ್ಷ ಮಾಡ್ತಾರೆ, ಕಡೆ ಮಾಡೋದಿಲ್ಲ. ನೋಡಿದ್ರೆ ಸ್ಮೆಲ್ ಹೆಂಗೆ ಬರುತ್ತೆ ಅಂತ. ಈಗ ಉಡುಪಿ ಇದು ಈಗ ಓಪನ್ ಟೆಕ್ನಾಲಜಿ ಇದೆ, ಹಳೆ ಓಲ್ಡ್ ಅದರಲ್ಲಿ ಸ್ಮೆಲ್ ಇದೇ ಕಾರ್ಕಳದ್ದು ಹೊಸ ಟೆಕ್ನಾಲಜಿ, ಅದರಲ್ಲಿ ಸ್ಮೆಲ್ ಬರೋದು. ನಾನು ನೋಡಿದ್ದೆ, ಹೋಗಿಲ್ಲ, ವಿಚಾರಿಸಿದ್ದು ನಾವು ನಮ್ಮ ಇಲ್ಲಿಂದ ಗ್ರೂಪ್ ಜನ ಕರ್ಕೊಂಡು ಹೋಗಿದ್ದೇನೆ, ನೋಡಿ ಬಂದು ನಾವು ನೋಡಿ ಹೇಗಿದ್ದೀವಿ 1 ವರ್ಷ ಕರೆಕ್ಟ್ ಇರುತ್ತೆ ಮೇಡಮ್. ಕಡೆಗೆ ಒಂದೊಂದು ಕಡೆ ಕಂಪ್ಲೇಂಟ್ ಬಂದೇ ಬರುತ್ತೆ. ನನಗೆ ಮುಂದೆ ಜಾಗ ಸ್ವಲ್ಪ ಬೇರೆ ಕಡೆ ಜಾಗ ಇಲ್ಲಲ್ಲ, ನಾವು ಪ್ಲೇಸ್ ತೋರಿಸಿರ್ತೇವೆ, ಬೇರೆ ಕಡೆ ಜಾಗ ಸಹ ಮಾಡಿಸಿ ಕೊಟ್ಟಿತ್ತಲ್ಲ. ಅದರ ಖರೀದಿ ಮಾಡಕ್ಕೆ ದುಡ್ಡು ಹೇಳಿ ಎಲ್ಲಿಂದ ತಗೋಬೇಕಂತ ಥರ ಕೊಡೋದಿಲ್ಲ. ಅವ್ರು ಮಾಡಿ ಮೇಡಮ್, ಯಾಕಂದ್ರೆ ಜನರಿಗೋಸ್ಕರ ಮಾಡ್ತಿಲ್ಲ. ಈಗಾಗಲೇ ಇದು ಎಸ್ಕಲೇಷನ್ ಆಗಿರೋ ಕಾಸ್ಟ್ ನೀವು ಬೇರೆ ಮಾಡ್ರಿ ಅಂತ ಅದೇ 33 ಕೋಟಿ ಎಲ್ಲಿಂದ ತರಬೇಕು, ಅದು ಎಲ್ಲಿಂದ ಕೊಡಿ. ಮತ್ತೆ ಅದಕ್ಕೆ ಇನ್ನೊಂದು 10 ಕೋಟಿ ಸೇರಿಸಿ ಫಸ್ಟ್ ಪ್ಲಾನಿಂಗೇ ಸರಿ ಇಲ್ಲ ಮೇಡಮ್. ಫಸ್ಟ್ ಪೈಪ್ ಲೈನ್ ಅಲ್ಲಿ ಮಾಡೋದಲ್ಲ, ಫಸ್ಟ್ STP ಪೆಟ್ರೋಲ್ ಮಾಡಬೇಕಿತ್ತು ಅವರು. ಫಸ್ಟ್ ಎಲ್ಲ ರೋಡ್ ಆಗದಲ್ಲ, ರೋಡೆಲ್ಲ ಹಾಳು ಮಾಡಿ ತೆಗೆದ್ರಲ್ಲ. ಫಸ್ಟ್ ಸ್ಟಾರ್ಟಿಂಗ್ ನಮ್ಗೆ ಅವ್ರ ರೇಟು ಸಹ ಕಡಿಮೆ ಸಿಗ್ತಿತ್ತು ಜಾಗ. ಒಳ್ಳೆ ಮುಂದೆ ಮಾಡ್ಬೋದು, ಆರಾಮ್ ಮಾಡ್ಬೋದು. ನಾವು ಹೇಳ್ತಾ ಇತ್ತು ಮಾಡಿ ಕೇಳಲೇ ಇಲ್ಲ ನಮ್ಮದು, ಏನು ಎಲ್ಲ ಊರಸ್ಗೆ ಮಾಡ್ತಾರೆ. ಅಬ್ಜೆಕ್ಷನ್ ಹಾಕಿದ ಮೇಲೆ ಸಣ್ಣ 4.5 ಲಕ್ಷ ಎಲ್ಲ ಕೊಟ್ಟು ತಗೊಂಡಿದ್ದಾರೆ. ಅವಾಗ ಇದು 25 ಸಾವಿರ ಇಲ್ಲ ಸಣ್ಣ ಕೌನ್ಸಿಲ್ ಅಲ್ಲಿ ನೀವು ಡಿಸಿಷನ್ ತಗೊಂಡು ಆಗು ಬಿಟ್ಟಿರೋದು ನಮ್ಮ ಹತ್ರ ಹೇಳಿದ್ರೆ ಏನು ಹೇಳಿ. ಕೌನ್ಸಿಲ್ ನಾವು ಅಬ್ಜೆಕ್ಷನ್ ಆಗಿ ಇಟ್ಸ್ ಅ ಡಿಸಿಷನ್ ಇನ್ ದ ಕೌನ್ಸಿಲ್. ನಿಮ್ಮೆಲ್ಲ ಅಬ್ಜೆಕ್ಷನ್ ಗಣನೆಗೆ ತಗೊಂಡು ಅವರು ಡಿಸಿಷನ್ ತಗೊಂಡಿರೋದು. ಕೌನ್ಸಿಲ್ ಅವ್ರು 22 ಜನ ಎಲ್ಲ ಮಾಡಿ ಅಂತ ಹೇಳುವಾಗ ನಾವು ಒಬ್ಬ ಮಾಡಿದ್ರೆ ಏನಾಗುತ್ತೆ ಮೇಡಮ್? ನಾನು ಒಬ್ಬನೇ ಮಾಡ್ತಾ ಇದ್ದೆ. ಇವಾಗಲ್ಲ 20 ವರ್ಷದಿಂದ ವಿರೋಧ ಮಾಡ್ತೇವೆ. MLA ಎಲ್ಲ ಲಾಸ್ಟ್ ಟೈಮ್ ಅವರು ಬೆಂಗಳೂರಿಂದ ಮೇಡಮ್ ಅವರೆಲ್ಲ ಬಂದು ಅಡ್ಡಿಲ್ಲ ಅಂತ ಹೇಳಿದ್ರು ಲಾಸ್ಟ್ ಟೈಮ್. DC ಮೇಡಮ್ ಮುಂದೆ ಹೇಳ್ಬೇಡ್ರಿ, ಸರ್ಕಾರದಿಂದ ದುಡ್ಡು ಬರಲ್ಲ. ಐ ಡೋಂಟ್ ಕೀಪ್ ಮನಿ ಲೈಕ್ ದಿಸ್ ಟೇಕ್ ಅಂತ ಕೊಡಕ್ಕೆ ಮಾತಾಡ್ಲಿಕ್ಕೆ ಸರಿ ಹೋಗ್ತದೆ ಅಷ್ಟೇ. ಅವೆಲ್ಲ ನೀವೇ ಮಾಡ್ರಿ ಅಂತ ಇಲ್ಲಿ ಬದುಕಬೇಡ್ದ ನಾವು. ಈಗ ನಿಮ್ದು ಕೌನ್ಸಿಲ್ ಡಿಸಿಷನ್ ಅದು ಎಲ್ಲ 24 ವಾರ್ಡಿನ ತಗೊಬಂದು ನಾವಿಲ್ಲ, ನಾವು ಬದುಕಬೇಕಲ್ಲ ಮೇಡಮ್. ನಿಮ್ಗೆ ಗೊತ್ತಾಗ್ತಲ್ಲ, ಇಲ್ಲಿ ಮನೆಯೆಲ್ಲ ಆಗ್ಬೇಕು.